ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಮೊದಲ ಸ್ಥಾನ ಯೇಸುವಿಗೆ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕಂತೆ. ನಮ್ಮ ಬಾಳಿನಲ್ಲಿ ಮೊದಲ ಸ್ಥಾನ ದೇವರಿಗೆ ಕೊಡುವುದಾದರೆ ನಮ್ಮ ಬಾಳಿನಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ನಾವು ಯಾರಿಗೆ ಮೊದಲ ಸ್ಥಾನವನ್ನು ಕೊಡುತ್ತಿದ್ದೇವೆ? ದೇವರಿಗ ಅಥವಾ ನಮ್ಮ ಕೆಲಸಗಳಿಗ ಅಥವಾ ಬೇರೆಯವರಿಗ? ನಾವು ಕರ್ತನಿಗೆ ಮೊದಲ ಸ್ಥಾನವನ್ನು ಕೊಡುವಾಗ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇರುತ್ತದೆ. ಎಲ್ಲ ಸಂಗತಿಗಳು ಇರಬೇಕಾದ ಸ್ಥಾನದಲ್ಲಿ ಇರುವಂಥದ್ದಾಗಿದೆ. ಆದರೆ ನಾವು ಕರ್ತನಿಗೆ ಮೊದಲ ಸ್ಥಾನವನ್ನು ಕೊಡದೆ ಜೀವಿಸುವುದಾದರೆ ನಮ್ಮ ಜೀವಿತದಲ್ಲಿ ಸಂಗತಿಗಳು ಸರಿ ಇರುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವುಗಳ ಕೂಡ ಅವೆಲ್ಲವೂ ದೊರಕುವವು. ಅವೆಲ್ಲವಂದರೆ ಏನ್ರಿ? ನಾವು ಏನೆಲ್ಲ ಕಷ್ಟಪಟ್ಟು ಹುಡುಕ್ತೇವೆಯೋ, ಆಹಾರ, ಬಟ್ಟೆ, ಬಾಡಿಗೆ ಮನೆ, ಮಕ್ಕಳನ್ನ ಓದಿಸೋದು, ಅದೆಲ್ಲವನ್ನು ಅದ್ರ ಹಿಂದುಗಡೆ ದೇವರು ಕೊಡ್ತಾರಂತೆ. ಮೊದಲು ನಾವೇನು ಹುಡುಕಬೇಕಂದ್ರೆ ದೇವರನ್ನು ಹುಡುಕಬೇಕು. ನಮ್ಮಲ್ಲಿ ಕೆಲವರು ಕರ್ತನನ್ನು ಹುಡುಕದೆ, ಆತನ ರಾಜ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಹುಡುಕದೆ, ಹೇಗಾದರೂ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದಬೇಕೆಂಬುದಾಗಿ ನಾವು ಬಯಸಿದರೆ ಅದು ಅಸಾಧ್ಯವಾದ ಮಾತು. ನಾವು ಮಾಡಬೇಕಾದ ಸಂಗತಿಗಳನ್ನು ನಾವು ಮಾಡಿದರೆ ಮಾತ್ರ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ನಾವು ಮೊದಲ ಸ್ಥಾನ ದೇವರಿಗೆ ಕೊಡೋದು, ದೇವರನ್ನ ಹುಡುಕೋದು ಚಿಕ್ಕ ಚಿಕ್ಕ ವಿಷಯಗಳ್ರೆ. ಅದನ್ನು ಮಾಡುವಾಗ ನಮ್ಮ ಜೀವಿತವನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ಕೆಲವರೆಲ್ಲ ನೋಡ್ರಿ, ಹಣ 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 ಎಂಬುದಾಗಿ ತಮ್ಮ ಆರೋಗ್ಯವನ್ನೇ ಹಾಳು ಮಾಡಿಕೊಂಡು ದುಡಿತಾ ಇರ್ತಾರೆ. ಕೊನೆಯದಾಗಿ ಆರೋಗ್ಯ ಕೆಟ್ಟ ಮೇಲೆ ಆವಾಗ ದೇವರನ್ನ ಹುಡುಕ್ಲಿಕ್ಕೆ ಆರಂಭಿಸ್ತಾರೆ. ಹಂಗಲ್ರಿ, ನಾವು ಚೆನ್ನಾಗಿರುವಾಗಲೇ, ದೇವರು ಒಳ್ಳೆ ಆರೋಗ್ಯ ಕೊಟ್ಟಿರುವಾಗಲೇ ದೇವರಿಗೆ ಮೊದಲ ಸ್ಥಾನ ಕೊಡೋಣ. ಎಲ್ಲದರಲ್ಲಿ ನಾವು ದೇವರನ್ನ ಹುಡುಕಿ ಘನಪಡಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಕೂಡ ಹೇರಳವಾದಂಥ ಆಶೀರ್ವಾದವನ್ನು ಕೊಡುವಂಥವರಾಗಿದ್ದಾರೆ. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಒಂದು ಕಾಲೇಜಿನ ಪ್ರಾಧ್ಯಾಪಕರು, ಅವರು ತಮ್ಮ ವಿದ್ಯಾರ್ಥಿಗಳ ಮುಂದೆ ಕೆಲವು ವಸ್ತುಗಳನ್ನು ಇಟ್ಟು ವಿವರಿಸಲಿಕ್ಕೆ ಆರಂಭಿಸಿದರು. ಒಂದು ದೊಡ್ಡ ಬಾಟಲಿಯನ್ನು ತೆಗೆದುಕೊಂಡು ಅದರಲ್ಲಿ ಚಿಕ್ಕ ಚಿಕ್ಕ ಚೆಂಡುಗಳನ್ನು ತುಂಬಿದ ನಂತರ ವಿದ್ಯಾರ್ಥಿಗಳಿಗೆ ಕೇಳಿದರು, ಈ ಬಾಟಲ್ ತುಂಬಿದೆಯಾ? ಆಗ ವಿದ್ಯಾರ್ಥಿಗಳು ನೋಡಿದರು, ಅದು ಫುಲ್ ತುಂಬಿತ್ತು. ಆಗ ಬಾಟಲ್ ತುಂಬಿದೆ ಎಂಬುದಾಗಿ ವಿದ್ಯಾರ್ಥಿಗಳು ಹೇಳಿದರು. ನಂತರ ಆ ಬಾಟಲ್ನಲ್ಲಿ ದುಂಡಾದ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತುಂಬಿಸಿ ಅದನ್ನು ಕುಲುಕಿದಾಗ ಆ ಕಲ್ಲುಗಳು ಬಾಲ್ಗಳ ನಡುವೆ ಸಿಕ್ಕಿಕೊಂಡಿತು. ಆಗ ವಿದ್ಯಾರ್ಥಿಗಳನ್ನು ಕೇಳಿದರು, ಈಗ ಬಾಟಲ್ ತುಂಬಿಕೊಂಡಿದೆಯಾ? ಮತ್ತು ವಿದ್ಯಾರ್ಥಿಗಳು ನೋಡಿದರು, ಹೌದು ಸರ್, ತುಂಬಿಕೊಂಡಿದೆ. ನಂತರ ಏನು ಮಾಡಿದರು ಈ ಅಧ್ಯಾಪಕರು? ಸ್ವಲ್ಪ ಮರಳನ್ನು, ಉಸುಬು ಅಂತ ಹೇಳ್ತೀವಲ್ವ, ಆ ಉಸುಬನ್ನು ತೆಗೆದುಕೊಂಡು ಅದರಲ್ಲಿ ಹಾಕಿ ಮತ್ತೆ ಅದನ್ನು ಅಳ್ಳಾಡಿಸಿದಾಗ ಮತ್ತೆ ಉಸುಬೆಲ್ಲ ಅದರೊಳಗೆ ತುಂಬಿಕೊಂಡಿತ್ತು. ಈಗ ತಿರುಗಿ ಅದೇ ಪ್ರಶ್ನೆಯನ್ನು ಕೇಳ್ತಾ ಆದರೆ, ಬಾಟಲ್ ತುಂಬಿಕೊಂಡಿದೆಯಾ? ಮತ್ತೆ ವಿದ್ಯಾರ್ಥಿಗಳು ಹೇಳಿದರು, ಹೌದು ಸರ್, ಬಾಟಲ್ ತುಂಬಿಕೊಂಡಿದೆ. ನೋಡ್ರಿ, ಈ ಒಂದು ಉದಾಹರಣೆಯನ್ನು ಇಟ್ಟು ಅವರಿಗೆ ವಿದ್ಯಾರ್ಥಿಗಳಿಗೆ ಹೇಳಿದರು, ಮೊದಲು ನಾನು ಮಣ್ಣನ್ನು ತುಂಬಿದರೆ ನೆಕ್ಸ್ಟು ಬಾಲ್ ಅದರೊಳಗೆ ಕೂತ್ಕೊಳ್ತಾ ಇರಲಿಲ್ಲ. ಮೊದಲೇ ನಾನು ಕಲ್ಲುಗಳನ್ನು ತುಂಬಿಸಿದರೆ ನಂತರ ಈ ಎಲ್ಲ ಕಾರ್ಯಗಳು ಅದರೊಳಗೆ ಬರ್ತಾ ಇರಲಿಲ್ಲ. ಮೊದಲು ಯಾವ ಸಂಗತಿಯನ್ನು ಹಾಕಬೇಕು ಅದನ್ನು ಹಾಕಿದೆ, ಮೊದಲ ಸ್ಥಾನ ಯಾವುದಕ್ಕೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಟೆ. ನಂತರ ಅದರಲ್ಲಿ ನೀವು ತುಂಬಿತೆಂಬುದಾಗಿ ಹೇಳಿದರೂ ಕೂಡ ಕಲ್ಲು ಹಾಕಲಿಕ್ಕೆ ಸಾಧ್ಯವಾಯಿತು, ಉಸುಬು ಹಾಕಲಿಕ್ಕೆ ಸಾಧ್ಯವಾಯಿತು. ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ದೇವರಿಗೆ ಕೊಡುವಾಗ ಅದರ ಹಿಂದುಗಡೆ ಬರಬೇಕಾದ ಎಲ್ಲ ಕಾರ್ಯಗಳು ಬರ್ತದೆ. ಕೆಲವು ಸಾರಿ ನಾವೇನು ಮಾಡ್ತೀವಿ ಗೊತ್ತಾ?
ಮೊದಲ ಸ್ಥಾನ ದೇವರಿಗೆ ಕೊಡೋದಿಲ್ಲ. ಲಾಸ್ಟ್ ದೇವ್ರನ್ನ ಇಟ್ಟಿರ್ತೇವೆ, ಫಸ್ಟ್ ಎಲ್ಲ ಸಂಗತಿ ಇಟ್ಟಿರ್ತೇವೆ, ಅದರಲ್ಲೇ ಹೋರಾಡ್ತೇವೆ, ಕೆಲಸ ಮಾಡ್ತೇವೆ. ಆದರೆ ಆ ಬಾಟ್ಲು ತುಂಬಿಕೊಳ್ತಾ ಇಲ್ಲ, ನಮ್ಮ ಜೀವನ ಸರಿಯಾಗಿ ಹೋಗುತ್ತಾ ಇಲ್ಲ. ನಮ್ಮ ಜೀವನದ ಯಾತ್ರೆಯಲ್ಲಿ ಅನೇಕ ಹೋರಾಟಗಳು, ಕಷ್ಟಗಳು ಬರುತ್ತಾ ಇದೆ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ಪ್ರೀತಿಯ ಮಕ್ಕಳೇ, ಮೊದಲ ಸ್ಥಾನ ನನಗೆ ಕೊಡ್ರಿ, ಮೊದಲು ನನ್ನನ್ನು ಹುಡುಕ್ರಿ, ಮೊದಲು ನನ್ನ ರಾಜ್ಯಕ್ಕಾಗಿ ಜೀವಿಸ್ರಿ, ನಂತರ ಅದರ ಹಿಂದೆ ಬರಬೇಕಾದ, ಕೊಡಬೇಕಾದ, ಬೇಕಾದ ಎಲ್ಲ ಸಂಗತಿಗಳನ್ನು ನಾನು ನಿಮಗೆ ಕೊಡುತ್ತೇನೆ. ಹಾಗಾದರೆ ಈ ದಿನ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಸ್ವಾಮಿ, ನಾನು ಮೊದಲ ಸ್ಥಾನ ನಿನಗೆ ಕೊಡ್ತೇನೆ. ಏನೇ ನಡೆಯಲಿ ಮೊದಲ ಸ್ಥಾನ ನನ್ನ ಕೆಲಸಕ್ಕೆ ಅಲ್ಲ, ನನ್ನ ಕುಟುಂಬಕ್ಕೆ ಅಲ್ಲ, ನನ್ನ ಕೆಲಸ ಕಾರ್ಯಗಳಿಗೆ ಅಲ್ಲ, ನಿಮಗೆ ಕೊಡ್ತೇನೆ. ನೀವು ಆಳ್ವಿಕೆ ಮಾಡಿರಿ, ನನ್ನ ಜೀವಿತವನ್ನು ಆಶೀರ್ವದಿಸ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಉನ್ನತವಾದ ಸಂಗತಿಗಳನ್ನು ಮಾಡುತ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ನಾವು ನಿಮಗೆ ಕೊಡ್ತೇವಪ್ಪ. ಎಲ್ಲ ಕಾರ್ಯಗಳಲ್ಲಿ ಕೆಲವು ಸಾರಿ ಅಪ್ಪ ಬೇರೆ ಎಲ್ಲ ಒತ್ತಡದಲ್ಲಿ ದೇವರೇ, ಬೇರೆ ಸಂಗತಿಗಳಲ್ಲಿ ನಾವು ಸಿಕ್ಕಿ ಒದ್ದಾಡುತ್ತಾ ಇದ್ದೇವೆ. ನಿಮಗೂ ಕೂಡ ನಾವು ಸ್ಥಾನ ಕೊಡದೆ, ನಿಮಗೂ ಕೂಡ ಸ್ಥಳ ಕೊಡದೆ ಅಪ್ಪ, ಕೆಲಸ ಹಣ ದೇವರೇ, ಬೇರೆ ಚಿಂತೆ, ಸಮಸ್ಯೆ ಹೀಗೇ ಹೋಗ್ತಾ ಇದ್ವಿ. ನಮ್ಮನ್ನು ಕ್ಷಮಿಸ್ರಿ. ಮೊದಲು ಆದ್ಯತೆ, ಮೊದಲು ಕೊಡಬೇಕಾದಂಥ ಸಂಗತಿಗಳಿಗೆ ಮೊದಲು ಪ್ರಾಧಾನ್ಯತೆ ಕೊಟ್ಟು ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ. ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಲಿಕ್ಕೆ ಸಹಾಯ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಮೊದಲ ಸ್ಥಾನ ನಾವು ದೇವರಿಗೆ ಕೊಡೋಣ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸೋಣ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.